ಎರಡು ಹಳೆ ತೆಂಗಿನ ಮರದ ಸಾಲುಗಳ ಮಧ್ಯದಲ್ಲಿ ಸೆಂಟರ್ ಲೈನ್ ಅಂತ ಅಂದ್ಕೊಳ್ಳಿ. ಎರಡು ತೆಂಗಿನ ಮರದ ಮಧ್ಯೆ ಸೆಂಟರ್ನಲ್ಲಿ ಒಂದೇ ಒಂದು ಲೈನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಅಡಿಕೆ ಗಿಡಕ್ಕೂ ಅದರ ನೆಕ್ಸ್ಟ್ ಬರೋ ಅಡಿಕೆ ಗಿಡಕ್ಕೂ ಇಲ್ಲಿಗೂ 12 ಅಡಿ ಅಂತರ ಇದೆ. ಎರಡು ತೆಂಗಿನ ಮಧ್ಯೆ ಒಂದೇ ಒಂದು ಸಾಲು, ಆ ಸಾಲಿನಲ್ಲಿ ಎರಡು ಅಡಿಕೆ ಗಿಡಗಳು 12 ಅಡಿ ಅಂತರದಲ್ಲಿ, ಎರಡು ಅಡಿಕೆ ಗಿಡದ ಮಧ್ಯದಲ್ಲಿ 6 ಅಡಿ ಅಂತರದಲ್ಲಿ ಕಾಫಿ ಗಿಡವನ್ನು ಹಾಕಿದ್ದೀವಿ. ತೆಂಗಿನ ಸಾಲು, ನಂತರ 9 ಅಡಿ ಅಂತರದಲ್ಲಿರ್ತಕ್ಕಂಥ ಕಾಫಿ ಸಾಲು, ನಂತರ 12 ಅಡಿ ಅಂತರದಲ್ಲಿ ಅಡಿಕೆ, ಮಧ್ಯದ 6 ಅಡಿನಲ್ಲಿ ಏಲಕ್ಕಿ, ಮತ್ತು ನನ್ನ ಪ್ಯಾಸೇಜು, ಆಮೇಲೆ ಮತ್ತೆ ಎರಡನೇ ಅಡಿಕೆ ಸಾಲು, ಇಲ್ಲೂ ಸಹ 12 ಅಡಿ ಅಂತರದಲ್ಲಿ ಅಡಿಕೆ, ಮಧ್ಯದಲ್ಲಿ ಏಲಕ್ಕಿ ಮತ್ತು ಎರಡನೇ ಕಾಫಿ ಸಾಲು. ನಮಸ್ಕಾರ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಇದು ನಮ್ಮನೆ ತೋಟ, ಆಲೂರು ತಾಲೂಕು, ಹಾಸನ ಜಿಲ್ಲೆ, ಪಾಳ್ಯ ಹೋಬಳಿ. ನಾವು ನೈಸರ್ಗಿಕ ಕೃಷಿನಲ್ಲಿ ಬಹುಬೆಳೆ ಬಹುಮಾಡಿ ಪದ್ಧತಿ, ಮಲ್ಟಿ ಕ್ರಾಪಿಂಗ್ ಬಗ್ಗೆ ಮಾತಾಡ್ತೀವಿ. ಸೊ ನನ್ನ ಈ ಕೃಷಿ ಭೂಮಿ ಹೇಗಿತ್ತಂತಂದರೆ, ನಾನು ತೊಗೊಂಡು 10 ವರ್ಷ ಆಯಿತು. ನನ್ನಲ್ಲಿ ಮುಖ್ಯ ಬೆಳೆಯಾಗಿ ತೆಂಗಿನ ಮರ, ಹಳೆ ತೆಂಗಿನ ಮರಗಳು ಸುಮಾರು 38-40 ವರ್ಷದ ತೆಂಗಿನ ಮರ ಇದೆ. ಅದರಲ್ಲಿ ನಾನು ಅಂತರ ಬೆಳೆಗಳಾಗಿ ಕಳೆದ ವರ್ಷದಿಂದ ಅಂದರೆ 2024ರಲ್ಲಿ ಆ ಭಾಗದಲ್ಲಿ ಅಡಿಕೆ ಗಿಡಗಳನ್ನು ಜೋಡಿಸಿದ್ದೆ ಮತ್ತು ಇತರ ಬೆಳೆಗಳನ್ನು ಜೋಡಿಸ್ತಾ ಇದ್ದೆ. ಈ ವರ್ಷ ಮೊನ್ನೆ ಅಕ್ಟೋಬರ್ 2025ರಲ್ಲಿ ನಾವು ಇಲ್ಲೂ ಸಹ ಮಿಶ್ರ ಬೆಳೆಯಾಗಿ ಇನ್ನೊಂದು ಬಹುಬೆಳೆ ಬಹುಮಾಡಿ ಪದ್ಧತಿ ಮಾದರಿನಲ್ಲಿ ಜೋಡಿಸ್ಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ. ಇಲ್ಲಿ ನೀವು ಗಮನಿಸ್ಬೋದು, ನಾನು ಇವಾಗ ಈ ಬ್ಲಾಕಲ್ಲಿದ್ದೀನಿ. ಎರಡು ಹಳೆ ತೆಂಗಿನ ಮರದ ಸಾಲುಗಳ ಮಧ್ಯದಲ್ಲಿ ಸೆಂಟರ್ ಲೈನ್ ಅಂತ ಅಂದ್ಕೊಳ್ಳಿ. ಎರಡು ತೆಂಗಿನ ಮರದ ಮಧ್ಯೆ ಸೆಂಟರ್ನಲ್ಲಿ ಒಂದೇ ಒಂದು ಲೈನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸುಮಾರು ನನ್ನ ಆ ತೆಂಗಿನ ಮರದಿಂದ ಒಂದು 14-15 ಅಡಿ ಅಂತರದಲ್ಲಿ ಬರ್ಬೋದು. ಈ ಕಡೆ ತೆಂಗಿನ ಮರಕ್ಕೂ ಅಷ್ಟೇ ಬರುತ್ತೆ. ಸಿಂಗಲ್ ಸೆಂಟ್ರಲ್ ಲೈನ್ ತೊಗೊಂಡಿದ್ದೀವಿ. ಈ ಸಿಂಗಲ್ ಸೆಂಟ್ರಲ್ ಲೈನಲ್ಲಿ ನಾವು ಅಡಿಕೆ ನಾಟಿ ಮಾಡಿದ್ದೀವಿ. ಯಾವ ಅಂತರಕ್ಕೆ ನೋಡಿ, ಈ ಅಡಿಕೆ ಗಿಡಕ್ಕೂ ಅದರ ನೆಕ್ಸ್ಟ್ ಬರೋ ಅಡಿಕೆ ಗಿಡಕ್ಕೂ ಇಲ್ಲಿಗೂ 12 ಅಡಿ ಅಂತರ ಇದೆ. ಸೊ ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ 12 ಅಡಿ ಅಂತರ ಕೊಟ್ಟಿದ್ದೀನಿ. ಅಂದರೆ ತೆಂಗಿನಿಂದ ಅಡಿಕೆ ಗಿಡಕ್ಕೆ 14-15 ಅಡಿ, ಈ ತೆಂಗಿನಿಂದ ಮತ್ತೆ ಇನ್ನೊಂದು ತೆಂಗಿಗೆ 14-15 ಅಡಿ, ಮತ್ತು ಎರಡು ಅಡಿಕೆ ಗಿಡದ ಮಧ್ಯೆ 12 ಅಡಿ. ಯಾಕೆ 12 ಅಡಿ ಕೊಟ್ಟಿದ್ದೀನಿ ಅಂತಂದರೆ, ಮಧ್ಯದಲ್ಲಿ 6 ಅಡಿನಲ್ಲಿ ನಾವು ಇನ್ನೊಂದು ವಾಣಿಜ್ಯ ಬೆಳೆ ಕಾಫಿ, ನಿಮಗೆ ಈ ಸಕಲೇಶ್ಪುರದ ಈ ಭಾಗದಲ್ಲಿ ಕಾಫಿನ ನಾವು ಸಾಕಷ್ಟು ಬೆಳಿತೀವಿ ನೋಡಿ. ಇಲ್ಲಿ ಕಾಫಿ ಗಿಡ ಹಾಕಿದೆ. ಇದು ಚಂದ್ರಗಿರಿ ಅಂತ, ಅರೇಬಿಕಾ ಫ್ಯಾಮಿಲಿ. ಸೊ ಎರಡು ಅಡಿಕೆ ಗಿಡದ ಮಧ್ಯೆ ನನಗೆ ಇಲ್ಲಿ ಕಾಫಿ ಹಾಕಲಿಕ್ಕೆ ಅವಕಾಶ ಆಗಿದೆ. ಈ ಸಾಲಿನಲ್ಲಿ ನೀವು ಗಮನಿಸ್ಬೋದು, ಎರಡು ತೆಂಗಿನ ಮಧ್ಯೆ ಒಂದೇ ಒಂದು ಸಾಲು, ಆ ಸಾಲಿನಲ್ಲಿ ಎರಡು ಅಡಿಕೆ ಗಿಡಗಳು 12 ಅಡಿ ಅಂತರದಲ್ಲಿ, ಎರಡು ಅಡಿಕೆ ಗಿಡದ ಮಧ್ಯದಲ್ಲಿ 6 ಅಡಿ ಅಂತರದಲ್ಲಿ ಕಾಫಿ ಗಿಡವನ್ನು ಹಾಕಿದ್ದೀವಿ. ಇದನ್ನು ನೀವು ಇಲ್ಲಿಷ್ಟು ಗಮನಿಸ್ತಾ ಬರ್ಬೋದು. ಇದೇ ಸಾಲುಗಳಲ್ಲಿ ಹೀಗೆ ಹಾಕ್ಕೊಂಡು ಬಂದಿದ್ದೀವಿ. ಮತ್ತು ಪ್ರತಿ ಅಡಿಕೆ ಗಿಡಕ್ಕೆ ಸಂಗಾತಿ ಗಿಡವಾಗಿ ಪಶ್ಚಿಮಕ್ಕೆ ವೆರಿಸಿಡಿಯವನ್ನು, ಪೂರ್ವಕ್ಕೆ ಅಗಸೆ ಅಥವಾ ನುಗ್ಗೆಯನ್ನು ಹಾಕುವಂಥ ನಮ್ಮ ಏನು ಅನುಭವ ಆಗಿದೆ ಅದನ್ನು ಸಹ ನಾವು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಗಮನಿಸ್ಬೋದು. ಸೊ ಇದು ನನ್ನ ಮುಖ್ಯ ಬೆಳೆ ಅಡಿಕೆ. ಅದಕ್ಕೆ ಪೂರ್ವಕ್ಕೆ ಅಗಸೆ ಇದೆ, ಸಂಗಾತಿ ಗಿಡ, ಪಶ್ಚಿಮಕ್ಕೆ ಬೆರಿಸಿಡಿಯ ಇದೆ. ಇದು ಪ್ರತಿ ಗಿಡಕ್ಕೂ ನಾವು ಈ ರೀತಿ ಸಂಗಾತಿ ಗಿಡವನ್ನು ಸಹ ಕೊಟ್ಕೊಂಡು ಬಂದಿದ್ದೀವಿ. ಈ ರೀತಿ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿಯಲ್ಲಿ ಹಳೆಯ ತೋಟದಲ್ಲಿ ಎರಡು ತೆಂಗಿನ ಮರದ ಸಾಲಿನ ಮಧ್ಯದಲ್ಲಿ ಒಂದೇ ಒಂದು ಸಾಲಿನಲ್ಲಿ 12 ಅಡಿ ಅಂತರದಲ್ಲಿ ಅಡಿಕೆ, ಮಧ್ಯದಲ್ಲಿ ಕಾಫಿ, ಸಂಗಾತಿ ಗಿಡಗಳು, ಇದಿಷ್ಟನ್ನು ಜೋಡಿಸುವಂಥ ಪ್ರಯತ್ನ ಈ ಅಕ್ಟೋಬರ್ 2020ರಲ್ಲಿ ನಾವು ಇಲ್ಲಿ ಮಾಡಿದ್ದೀವಿ. ಇದರಲ್ಲಿ ನನಗೆ ಇವಾಗ ಸಾಕಷ್ಟು ಗಾಳಿ ಬೆಳಕು ನನ್ನ ಈ ಗಿಡಗಳಿಗೆ ಸಿಗ್ತಾ ಇದೆ. ಮತ್ತು ಈ ಪ್ಯಾಸೇಜ್ ಏನು ಗಮನಿಸ್ತೀರ ಮಿತ್ರರೆ, ಈ ಒಂದು ನಮ್ಮ 14 ಅಡಿ ಅಥವಾ 15 ಅಡಿ ಪ್ಯಾಸೇಜ್ ಇದೆ. ನನ್ನ ಈ ಕಡೆ ಉತ್ತರದ ಪ್ಯಾಸೇಜು ಮತ್ತು ಆ ಕಡೆ ದಕ್ಷಿಣದ ಪ್ಯಾಸೇಜು. ಇದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ಆಲೋಚನೆಯಲ್ಲೂ ಇದ್ದೀನಿ. ಅಲ್ಲೂ ನಾವು ನಿರ್ದಿಷ್ಟವಾದ ಬೆಳೆಗಳನ್ನು ಬೆಳಿಬೇಕು. ಅದನ್ನು ನಾನು ಪ್ರಯೋಗ ಮಾಡಿದ್ದೀನಿ. ಮುಂದಿನ ಬ್ಲಾಕಲ್ಲಿ ಅದರ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ. ಆ ಬ್ಲಾಕಿಗೆ ಹೋಗೋಣ. ಈ ಬ್ಲಾಕಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಎರಡು ಹಳೆ ತೆಂಗಿನ ಮರದ ಮಧ್ಯದಲ್ಲಿ ನಮಗೆ ಇಲ್ಲಿ 28-30 ಅಡಿ ಅಂತರ ಇದೆ. ಎರಡು ತೆಂಗಿನ ಮರದ ಮಧ್ಯೆ 38 ವರ್ಷದ ತೆಂಗಿನ ಮರಗಳು. ಈ ಮಧ್ಯದಲ್ಲಿ ಇದೇನು ಪ್ಯಾಸೇಜ್ ಗ್ಯಾಪ್ ಇದೆ, ಇದರಲ್ಲಿ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿಯನ್ನು ಜೋಡಿಸಿದ್ದೀವಿ. ಬಹುಬೆಳೆಗಳಾದಂತಹ ಅಡಿಕೆ ಮತ್ತು ಏಲಕ್ಕಿ ಮತ್ತು ಕಾಫಿ, ಆ ಮೂರನ್ನು ಇಲ್ಲಿ ಜೋಡಿಸೋ ಪ್ರಯತ್ನ ಮಾಡಿದ್ದೀನಿ. ಈ ಡಿಸೈನ್ನ ನಿಮಗೆ ಸೂಕ್ಷ್ಮವಾಗಿ ವಿವರಿಸ್ಬಿಡ್ತೀನಿ, ಒಂದು ಸಲ ಗಮನಿಸ್ತಾ ಬನ್ನಿ. ಇಲ್ಲೇನು ಮಾಡ್ತೀವಿ ನಾವು ಅಂದರೆ, ನಮ್ಮ ಎರಡೂ ತೆಂಗಿನ ಗಿಡದ ಸೆಂಟ್ರ್ ಮಧ್ಯದಲ್ಲಿ ಈ ಥರ ನಮ್ಮದೊಂದು ವಾಕಿಂಗ್ ಪ್ಯಾಸೇಜ್ ಇಟ್ಕೊಂಡಿದ್ದೀವಿ. ಇಲ್ಲಿ ಯಾವುದು ಗಿಡ ಹಾಕಿಲ್ಲ. ಇದು ನಾವು ತೆಂಗಿನ ಮರದಿಂದ 14-15 ಅಡಿ ದೂರದಲ್ಲಿದ್ದೀವಿ. ಇಲ್ಲಿಂದ ಈ ಸೆಂಟ್ರ್ ಇದು ಇಮ್ಯಾಜಿನರಿ ಸೆಂಟ್ರಲ್ ಲೈನ್ ಅಂತ ಹೇಳ್ತೀನಿ. ಈ ಮಧ್ಯಭಾಗದಿಂದ ಒಂದು 3 ಅಡಿ ಉತ್ತರದ ಕಡೆಗೆ, 3 ಅಡಿ ದಕ್ಷಿಣದ ಕಡೆಗೆ 2 ಸಾಲನ್ನು ಮಾಡ್ಕೊಂಡಿದ್ದೀವಿ. ಈ ಎರಡೂ ಸಾಲುಗಳಲ್ಲಿ ನಾವು ನಮ್ಮ ವಾಣಿಜ್ಯ ಬೆಳೆಯಾದಂತಹ ಅಡಿಕೆ ಮತ್ತು ಏಲಕ್ಕಿ ಇದನ್ನು ಹಾಕಿದ್ದೀವಿ. ನೀವು ಇಲ್ಲಿ ಗಮನಿಸ್ಬೋದು. ಈ ಸಾಲಿನಲ್ಲಿ ಇದು ಮೊದಲನೇ ಸಾಲು. ಇಲ್ಲಿ ನಾವು 12 ಅಡಿ ಅಂತರದಲ್ಲಿ ಅಡಿಕೆ ಇದೆ. ಅಲ್ಲೊಂದು ಅಡಿಕೆ ಇದೆ,
ಇಲ್ಲೊಂದು ಅಡಿಕೆ ಇದೆ, ಮಧ್ಯದಲ್ಲಿ 6 ಅಡಿ ಅಂತರದಲ್ಲಿ ಏಲಕ್ಕಿ ಇದೆ. ಅಂದರೆ ಅಡಿಕೆಯಿಂದ ಅಡಿಕೆಗೆ 12 ಅಡಿ ಅಂತರ ಇದೆ, ಮಧ್ಯದಲ್ಲಿ 6 ಅಡಿನಲ್ಲಿ ನಮ್ಮ ವಾಣಿಜ್ಯ ಬೆಳೆ ಏಲಕ್ಕಿ ಕೂತಿದೆ. ಮತ್ತು ಅಡಿಕೆ ಗಿಡಕ್ಕೆ ಸಂಗಾತಿ ಗಿಡವಾಗಿ ನಾವು ಗ್ಲಿರಿಸಿಡಿಯಾ ಮತ್ತು ಅಗಸೆ ಅದನ್ನು ಸಹ ಹಾಕ್ತಾ ಬಂದಿದ್ದೀವಿ, ಸಂಗಾತಿ ಗಿಡನೂ ಇದೆ. ಹೀಗಾಗಿ ನಮಗೆ 2 ಲೈನ್ ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಈ 2 ಲೈನಿನಲ್ಲಿ ಈ 2 ಬೆಳೆಗಳನ್ನು ಜೊತೆಗೆ ನೋಡಿ, ಈ ಲೈನ್ ಇದೆಯಲ್ಲ, ಸೆಂಟರ್ನ ದಕ್ಷಿಣದ ಲೈನು, ಇಲ್ಲಿಂದ ನನ್ನ ತೆಂಗಿನ ಮರಕ್ಕೆ ಸಾಕಷ್ಟು ಹೆಚ್ಚು ಕಮ್ಮಿ ಒಂದು 12 ಅಡಿ ಅಂತರದಲ್ಲಿದೆ. ಆ ಜಾಗನ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಈ 2ನೇ ಅಡಿಕೆ ಸಾಲಿನಿಂದ ತೆಂಗಿನ ಮರದ ಕಡೆಗೆ ಬರಬೇಕಾದ್ರೆ ಇನ್ನೊಂದು ಸಾಲು ಮಾಡ್ಕೊಂಡಿದ್ದೀನಿ. ಇದು ತೆಂಗಿನ ಮರದಿಂದ ಸುಮಾರು 6 ರಿಂದ 8 ಅಡಿ ಇದೆ. ಹೆಡಮಟ್ಟೆ ಬಿದ್ದಾಗ ಈ ಗಿಡ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲಿ ಮತ್ತೆ ನಾನು 9 ಅಡಿ ಅಂತರದಲ್ಲಿ ಮಿತ್ರರೇ 9 ಅಡಿ ಅಂತರದಲ್ಲಿ ಮತ್ತೆ ಕಾಫಿ ಹಾಕಿದ್ದೀವಿ. ಸೊ ಇದು ಈ ಸಾಲಿನಲ್ಲಿ ಪೂರ್ತಿ 9 ಅಡಿ ಅಂತರದಲ್ಲಿ ಕಾಫಿ ಇದೆ, ಅರೇಬಿಕಾ ಚಂದ್ರಗಿರಿ ಕಾಫಿ ಇದೆ. ಸೊ ಅದೇ ರೀತಿ ಆ ಅಡಿಕೆಯ ಸಾಲಿನಿಂದ ಆ ತೆಂಗಿನ ಮರದ ಮಧ್ಯದಲ್ಲಿ ಇನ್ನೊಂದು ಕಾಫಿ ಸಾಲಿದೆ. ಸೊ ನೀವು ಗಮನಿಸಬೇಕು, ತೆಂಗಿನ ಸಾಲು, ನಂತರ 9 ಅಡಿ ಅಂತರದಲ್ಲಿರ್ತಕ್ಕಂಥ ಕಾಫಿ ಸಾಲು, ನಂತರ 12 ಅಡಿ ಅಂತರದಲ್ಲಿ ಅಡಿಕೆ, ಮಧ್ಯದ 6 ಅಡಿನಲ್ಲಿ ಏಲಕ್ಕಿ, ಮತ್ತು ನನ್ನ ಪ್ಯಾಸೇಜು, ಆಮೇಲೆ ಮತ್ತೆ 2ನೇ ಅಡಿಕೆ ಸಾಲು, ಇಲ್ಲೂ ಸಹ 12 ಅಡಿ ಅಂತರದಲ್ಲಿ ಅಡಿಕೆ, ಮಧ್ಯದಲ್ಲಿ ಏಲಕ್ಕಿ, ಮತ್ತು 2ನೇ ಕಾಫಿ ಸಾಲು ನನ್ನ ಅಡಿಕೆ ತೆಂಗಿನ ಮರದ ಮಧ್ಯದಲ್ಲಿ. ಸೊ 2 ಕಾಫಿ ಸಾಲು 9 ಅಡಿ ಅಂತರದಲ್ಲಿ, 2 ಅಡಿಕೆ ಸಾಲು 12 ಅಡಿ ಅಂತರದಲ್ಲಿ, ಮಧ್ಯದಲ್ಲಿ ಏಲಕ್ಕಿ, ಮತ್ತು ನನ್ನ ಸಂಗಾತಿ ಗಿಡಗಳಾದಂತಹ ಗ್ಲಿರಿಸಿಡಿಯಾ ಮತ್ತು ಅಗಸೆ. ಇದಿಷ್ಟನ್ನು ನಾವು ಮೊನ್ನೆ ಅಕ್ಟೋಬರ್ 2025ರಲ್ಲಿ ಪ್ಲಾಂಟಿಂಗ್ ಮಾಡಿದ್ದೀವಿ. ಇದಕ್ಕೆ ತುಂತುರು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಪ್ಲಾಂಟ್ ಮಾಡಿದ್ದೀವಿ ಮಿತ್ರರೆ. ಈ ರೀತಿ ನಾವು ಈ ವರ್ಷದಲ್ಲಿ, ಅಂದರೆ ಈ ನಮ್ಮ ಅಕ್ಟೋಬರ್ ಬ್ಯಾಚ್ನಲ್ಲಿ ಸುಮಾರು ಒಂದು 100 ಏಲಕ್ಕಿ, 450 ಕಾಫಿ ಮತ್ತು 220 ಅಥವಾ 120 ಅಡಿಕೆ, ಅದಷ್ಟನ್ನು ನನ್ನ ಈ 2 ಬ್ಲಾಕ್ನಲ್ಲಿ ಹಾಕಲಿಕ್ಕೆ ಸಾಧ್ಯವಾಗಿದೆ. ಈ ರೀತಿ ನಾವು ಬಹುಮಡಿ ಪದ್ಧತಿಯಲ್ಲಿ ನೈಸರ್ಗಿಕ ಕೃಷಿನಲ್ಲಿ ವಾಣಿಜ್ಯ ಬೆಳೆಗಳಲ್ಲೂ ಸಹ ವೈವಿಧ್ಯತೆಯನ್ನು ತರಬಹುದು. ಹಳೆಯ ತೆಂಗಿನ ತೋಟಗಳಲ್ಲಿ ಈ ರೀತಿ ಬಹುಮಡಿ ಪದ್ಧತಿಯನ್ನು ಅನುಸರಿಸ್ಬೋದು ಅನ್ನೋ ಒಂದು ಅನುಭವ ನಮಗೆ ಆಗ್ತಾ ಇದೆ. ಇದರ ಬೆಳವಣಿಗೆಯನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಹೇಳ್ತಾ ಬರ್ತೀವಿ. ನಿರಂತರವಾಗಿ ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ ಜೋಡಿಸ್ಕೊಂಡಿರಿ. ಧನ್ಯವಾದಗಳು.